ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಓಕೆ, ನಾವು ಈ ದಿನ ಹೊರಟಿದ್ದೀವಿ ನೋಡಿ. ಇದು ಮಾಸ್ಟ್ರೀಟ್ ಏರ್ಪೋರ್ಟ್ ಅಂದ್ಬಿಟ್ಟು. ಸೊ ಇಲ್ಲಿಂದ ನಾವು ಇವತ್ತು ಹೊರಡ್ತಾ ಇದ್ದೀವಿ ಮಾಂಟೆನಿಗ್ರೋ. ಬಾಲ್ಕನ್ಸ್ ಪೆನಿನ್ಸುಲಾಲ್ ಬರುತ್ತೆ ಅದು ಕಂಟ್ರಿ, ಮಾಂಟೆನಿಗ್ರೋ ಅಂದ್ಬಿಟ್ಟು. ಸೊ ಅಲ್ಲಿ ಒಂದು ವಾರ ಸ್ಟೇಗೆ ಇವತ್ತು ಹೊರಡ್ತಾ ಇದ್ದೀವಿ. ಅದು ಯುರೋಪಿಯನ್ ನೇಷನ್ಗೆ ಒಳಪಡೋದಿಲ್ಲ. ಅದು ಮುಂಚೆ ಯುಗೋಸ್ಲೋವಿಯಾ ಭಾಗದಲ್ಲಿತ್ತು. ಈಗ 2006ರಲ್ಲಿ ಅದಕ್ಕೆ ಸ್ವತಂತ್ರ ಸಿಕ್ಕಿ ಅದೊಂದು ಸ್ವತಂತ್ರ ದೇಶ ಆಗಿದೆ. ಮುಂದಿನ ದಿನಗಳಲ್ಲಿ ಯುರೋಪಿಯನ್ ಯೂನಿಯನ್ಗೆ ಸೇರಬೇಕು ಅಂಥೇಳಿ ಮಾತುಕತೆ ನಡೀತಾ ಇದೆಯಂತೆ, ಗೊತ್ತಿಲ್ಲ. ಬಟ್ ಆ ದೇಶಕ್ಕೆ ನಾವು ಹೊರಡ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಇನ್ನೂ 1 ಅವರ್ ಆದಮೇಲೆ ಚೆಕ್-ಇನ್ ಓಪನ್ ಆಗುತ್ತಂತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಫ್ಲೈಟ್ ನಮ್ದು ಆ್ಯಕ್ಚುಲಿ ಇರೋದು 8-8:30 ಇದೆ. ಬಟ್ ಇಲ್ಲಿ 1 ಅವರ್ಗೆಲ್ಲ ಮುಗಿಸ್ತಾರೆ ಚೆಕ್-ಇನ್ನು, ಇಮಿಗ್ರೇಷನ್ ಎಲ್ಲ. ಸೊ ನಮ್ಮ ಜೊತೆ ನಮ್ಮ ಅತ್ತಿಗೆ ಅವರ ತಂಗಿ ಮಗಳು ಸಹ ಜಾಯ್ನ್ ಆಗ್ತಾ ಇದ್ದಾಳೆ. ನಂದು ಟುಲಿಪ್ ಗಾರ್ಡನ್ ಬ್ಲಾಗ್ ಹಾಕಿದ್ನಲ್ಲ, ಅದರಲ್ಲೂ ಅವಳು ಇದ್ಲು. ಸೊ ಅವಾಗ ಇಂಟ್ರೊಡ್ಯೂಸ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಸೊ ಈಗ ಅವಳು ಬರ್ತಾ ಇದ್ದಾಳೆ. ಅವಳು ಬಂದಮೇಲೆ ಅವಳು ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಅತ್ತಿಗೆ ಅವ್ರ ತಂಗಿ ಸುಶೀಲಕ್ಕ ಅಂತ, ಅವ್ರ ಮಗಳು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾಳೆ ಈ ಟ್ರಿಪ್ಗೆ. ಅವಳು ಜರ್ಮನಿಲೇ ಇದ್ದಾಳೆ, ಜರ್ಮನಿಲೇ MS ಮಾಡ್ತಾ ಇದ್ದಾಳೆ. ಅವಳು ಜರ್ಮನಿ ಬಿಟ್ಟಿದ್ದಾಳೆ ಆಗಲೇ. ಅವಳು ಇಲ್ಲಿ ಬಂದು ಸೇರ್ಕೊತಾಳೆ ನಮ್ಮ ಜೊತೆ. ನೋಡಿ, ಇದು ತುಂಬ ಚಿಕ್ಕ ಏರ್ಪೋರ್ಟ್ ಇದು. ಸೊ ಇದರಲ್ಲಿ ಯಾವುದು ನೆದರ್ಲ್ಯಾಂಡ್ಸಲ್ಲಿ ಪ್ರಾಬಬ್ಲಿ 3 ಏರ್ಪೋರ್ಟ್ ಏನೋ ಇದೆ ಅನಿಸುತ್ತೆ. ಒಂದು ಶಿಫೋಲ್ ಏರ್ಪೋರ್ಟು, ಇದೊಂದು, ಇನ್ನೊಂದೆಲ್ಲೋ ಇದೆ. ಇದು ಚಿಕ್ಕದು ಒಟ್ಟಿನಲ್ಲಿ ಏರ್ಪೋರ್ಟ್. ನೋಡಿ, ನಾನು ಹೇಳಿದ್ನಲ್ಲ, ರಕ್ಷಿತಾ ಇದೆ 2 ವರ್ಷದಿಂದ ಇಲ್ಲೇ ಜರ್ಮನಿನಲ್ಲಿ ಓದ್ತಾ ಇದ್ದಾಳೆ. ಈಗ ಇಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳಮ್ಮ, ಇಂಟರ್ನ್ಶಿಪ್. ನಮ್ಮ ಜೊತೆ ಅವಾಗಲೂ ಟುಲಿಪ್ ಗಾರ್ಡನ್ಸಲ್ಲಿ ಜಾಯ್ನ್ ಆಗಿದ್ಲು. ಬಟ್ ಬೇಗ ಹೋಗ್ಬಿಟ್ಲು. ಈಗ ಮತ್ತೆ ಈ ಒಕೇಶನ್ ಜಾಯ್ನ್ ಆಗಿದ್ದಾಳೆ. ಬನ್ನಿ ಬನ್ನಿ ಅಳಿಯಂದ್ರೆ ಬನ್ನಿ, ಚೆಕ್-ಇನ್ ಬನ್ನಿ. ಸೊ ಚೆಕ್-ಇನ್ ಸ್ಟಾರ್ಟ್ ಆಗಿದೆ, ಎಲ್ಲ ಹೊಡ್ತಾ ಇದ್ದೀವಿ. ಎಲ್ಲ ಮಾಂಟೆನಿಗ್ರೋ ಹೋಗ್ಬಿಟ್ಟು ಎಂಜಾಯ್ ಮಾಡೋಣ ಅಂತ ಬಿಡ್ತಾ ಇದ್ದೀವಿ. ಏನಕ್ಕೆ ಏನು ಎಂಜಾಯ್ ಮಾಡ್ತೀರಾ? ಎಂಜಾಯ್ ಮಾಡೋದು, ನೋಡೋದು, ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡೋದು. ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರಂತೆ. ನೋಡೋಣ ಏನೇನು ಎಕ್ಸ್ಪ್ಲೋರ್ ಮಾಡ್ತಾರೆ ಎಲ್ಲ ಅಂತ. ನಮ್ಮ ಮಳಿಯಂದ್ರೆಲ್ಲ ಹೋಗ್ಬಿಟ್ರಲ್ಲ. ಬಂದರು. ಸೆಕ್ಯೂರಿಟಿ ಚೆಕ್ ಮಾಡಿಕೊಂಡು ಹೊರಟಿದ್ದೀವಿ. ಈಗ ಕ್ಯಾಬಿನ್. ಓಕೆ, ಎಲ್ರದ್ದು ಚೆಕ್-ಇನ್ ಆಯಿತು. ಬ್ಯಾಗೇಜ್ ಚೆಕ್ ಮಾಡಿದ್ರು, ಎಲ್ಲ ಆಯಿತು. ಎಲ್ಲ ಈಗ ಇಲ್ಲಿ ವೆಯ್ಟ್ ಮಾಡೋದಷ್ಟೇ ಫ್ಲೈಟ್ಗೆ. 8:40 ಫ್ಲೈಟ್ ಇರೋದು. ಇನ್ನೊಂದು ನೋಡು ಹೆಂಗೆ ಮಾಡಿದ್ದಾರೆ ಇನ್ನೋವೇಟಿವ್ ಆಗಿ. ಈಗ ಫ್ಲೈಟ್ ಬರ್ತಾ ಇದ್ದಂಗೆ ಹತ್ಕೊಂಡು ಹೋಗೋದಷ್ಟೇ. ಸೊ ಓಕೆ, ಬನ್ನಿ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ. ಓಕೆ, ಇಮಿಗ್ರೇಷನ್ ಎಲ್ಲ ಮುಗೀತು ನೋಡಿ. ಇದೇ ಫ್ಲೈಟು, ಓಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಲಾಸ್ಟ್ ನಾವೇ ಓಡಬೇಕು. ಬಾಮ್ಮ ಬೇಗ. ಓಕೆ, ಹೊಡ್ತಾ ಇದ್ದೀವಿ ನೋಡಿ. ಏನು ನನ್ನೇ ಬಿಟ್ಟು ಹೋಗಿದ್ಯಾ? ಮಾಂಟೆನಿಗ್ರೋ ಅಲ್ಲಿ ಪೋರ್ಟ್ಗೋರಿಕಾ ಅಂದ್ಬಿಟ್ಟು ಅಲ್ಲಿ ಏರ್ಪೋರ್ಟ್ ಇರೋದು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ಬರ್ತಾ ಇದ್ದಾರೆ. ಫ್ಲೈಟ್ ನೋಡಿ, ಫ್ಲೈಟ್. ಓಕೆ, ಫ್ಲೈಟು ಮಾಂಟೆನಿಗ್ರೋ ಅಲ್ಲಿ ಲ್ಯಾಂಡ್ ಆಯಿತು. ಪೋರ್ಟ್ಗೋರಿಕಾ ಅಲ್ಲಿ ಏರ್ಪೋರ್ಟ್ ಇದೆ. ಸೊ ಅಲ್ಲಿ ಲ್ಯಾಂಡ್ ಆಗಿದ್ವಿ. ಇಲ್ಲಿ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ನೆದರ್ಲ್ಯಾಂಡ್ಸಿಂದ ಫುಲ್ ಜನ ಬಂದಿದ್ದಾರೆ. ಇದು ಯಾವ ಥರ ಇದೆ ಕಂಟ್ರಿ ಅಂತ ನನಗೂ ಗೊತ್ತಿಲ್ಲ. ನೋಡಬೇಕು, ನಾಳೆಯಿಂದ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಯಾವ ಥರ ಇದೆ ಅಂತ.
ಸೊ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಫ್ಲೈಟಲ್ಲೇ ಈಗ ಲ್ಯಾಂಡ್ ಆಗ್ತಾ ಇರೋದು. ಇದು ಏರ್ಪೋರ್ಟ್ ಚಿಕ್ಕದು ಅನಿಸುತ್ತೆ. ಜನ ಫುಲ್ ಜಾತ್ರೆ ಜನ, ಫುಲ್ ಜಾತ್ರೆ. ಈ ದೇಶಕ್ಕೆ ಎಂಟ್ರ್ ಆಗೋಕ್ಕೆ ನೋಡಿ ಎಷ್ಟು ರಶ್ಶು, ತುಂಬಾ ಕ್ರೌಡ್ ಇದೆ. ಎಲ್ಲ ನಮ್ಮ ಥರನೇ ಮಜಾ ಮಾಡೋಕ್ಕೆ ಬಂದವ್ರೆ. ಅದೇನೆ, ಎಲ್ಲ ನಮ್ಮ ಥರನೇ ಮಜಾ ಮಾಡೋಕ್ಕೆ ಬಂದವ್ರೆ. ಸೊ ನೋಡಿ, ಇನ್ನೊಂದು ದೇಶದ್ದು ಸೀಲ್ ಬಿತ್ತು. ಮಾಂಟೆನಿಗ್ರೋ, ಪೋರ್ಟುಗ್ರಿಕಾದೊಂದು ಸೀಲ್ ಬಿತ್ತು. ಇದು ಮಾಮೂಲಿ ನೆದರ್ಲ್ಯಾಂಡ್ಸ್. ಇದು ಟ್ಯಾಕ್ಸಿ ಇವ್ರು ನಮಗೋಸ್ಕರ ಕಾಯ್ಕೊಂಡಿದ್ದಾರೆ. ಬನ್ನಿ ಹೋಗೋಣ. ಟ್ಯಾಕ್ಸಿ ನಮ್ಮ ಗಾಡಿ ನೋಡಿ ಇಲ್ಲೇ ಇದೆ. ಇದೇನಾ ಗಾಡಿ? ನೋಡಿ, ನಾವು ರೆಂಟ್ ಮಾಡಿರೋ ಗಾಡಿ ಇದೇನೆ. ಇದೇ ಗಾಡಿ ರೆಂಟ್ ಮಾಡಿರೋದು. ನೋಡಿ, ಫುಲ್ ಎಲೆಕ್ಟ್ರಿಕ್ ಗಾಡಿ ಇದು. ಅವ್ರಿಗೆ ಭಾಷೆ ಗೊತ್ತಾಗಲ್ಲ, ಏನು ಮಾಡೋಣ. ಹಿಂಗಿದೆ. ನಾನು 100 ಮೇಲೆ ತಿರುಗ್ತಾವ. ತುಂಬ ಚೆನ್ನಾಗಿದೆ ಅಲ್ಲ, ದೊಡ್ಡದು ಸಿಟಿ ಅನಿಸುತ್ತೆ. ಓಕೆ, ನಾವು ಇಳಿಬೇಕಾದ ಜಾಗ ಬಂದಿದೆ, ಇದೇನೆ. ಸೊ ನಾವಿರೋ ಜಾಗದ ಹೆಸರು ಬುಡವ ಅಂತ. ಈಗ ಟೈಮು ಆಲ್ಮೋಸ್ಟ್ 12:15. ಲೇಟ್ ಆಗೋಯ್ತು ಬಂದಿದ್ದು. ಸೊ ಬನ್ನಿ, ಯಾವುದು ಅಪಾರ್ಟ್ಮೆಂಟ್ ನೋಡಿಕೊಂಡು ಹೋಗೋಣ. ಓಕೆ, ಇದೇ ಅಪಾರ್ಟ್ಮೆಂಟ್ಸಲ್ಲೇ ಉಳ್ಕೊತಾ ಇರೋದು. ಸೊ ಇಲ್ಲೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಎಲ್ಲ ನಾವೇ ಅಡುಗೆ ಮಾಡ್ಕೋಬೋದು. ಅದು ಮೇಯ್ನ್ ಅಡ್ವಾಂಟೇಜ್. ಇದೇ ರೂಮು. ಸೊ ನಾವೇ ಅಡುಗೆ ಮಾಡ್ಕೋಬೋದು. ಮೇಯ್ನ್ ಥಿಂಗ್ ಏನಂದರೆ, ಇಲ್ಲೆಲ್ಲ ತರಕಾರಿ ಎಲ್ಲ ಹತ್ರನೇ ಸಿಗೋದ್ರಿಂದ ಇಂಡಿಯನ್ ಅಂದರೆ ನಮ್ಗೆ ಹೆಂಗೆ ಬೇಕೋ ಹಂಗೆ ಫುಡ್ ಮಾಡ್ಕೋಬೋದು. ಅದು ಮೇಯ್ನ್ ಅಡ್ವಾಂಟೇಜು. ರಾಗಿ ಹಸಿಟ್ಟು, ಅಕ್ಕಿ ಎಲ್ಲ ಎತ್ಕೊಂಡ್ಬಂದಿದ್ದೀವಿ. ಸೊ ಅದೊಂದು ಅಡ್ವಾಂಟೇಜು. ಬಾಲ್ಕನಿ ಅನಿಸುತ್ತೆ. ಓಕೆ, ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಾಂಟೆನಿಗ್ರೋ ಬಂದು ತಲುಪಿದ್ದೀವಿ. ಸೊ ಮಾಂಟೆನಿಗ್ರೋ ಯಾವ ಥರ ಇರುತ್ತೆ ಅಂತ ನಾಳೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ಸೊ ವಿಡಿಯೋನ ಈಗ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.